ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಒಂಥರ ಹೈ ವೋಲ್ಟೇಜ್ ಸುದ್ದಿ ಓಡಾಡ್ತಿದೆ. ಮುತ್ತಪ್ಪ ರೈ ಅಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಅವರ ಮಗ ರಿಕ್ಕಿ ರೈ ಈಗ ಸಖತ್ ಸುದ್ದಿಯಲ್ಲಿದ್ದಾರೆ. ಅದಕ್ಕೆ ಕಾರಣ ಅವರು ಮಾಡಿರೋ ಒಂದು ರೋಡ್ ಸ್ಟಂಟ್ ಅನ್ನೋ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಇಡೀ ಬೆಂಗಳೂರು ಜನ ಈ ವಿಷಯದ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂದ್ರೆ ಇದು ಎಷ್ಟು ಸೀರಿಯಸ್ ಅಂತ ಅರ್ಥ ಮಾಡ್ಕೊಳ್ಳಿ. ಈ ರಿಕ್ಕಿ ರೈ ಅವರು ಇತ್ತೀಚೆಗೆ ಸಖತ್ ಲೈನ್ ಲೈಟ್ ನಲ್ಲಿ ಇದ್ದಾರೆ. ಅದಕ್ಕೆ ಕಾರಣ ಅವರ ಲಕ್ಸುರಿ ಲೈಫ್ ಸ್ಟೈಲ್. ಆದ್ರೆ ಈಗ ಈ ಕಾರ್ ವೀಲಿಂಗ್ ಅಥವಾ ಡ್ರಿಫ್ಟಿಂಗ್ ಕಾಂಟ್ರವರ್ಸಿ ದೊಡ್ಡ ಮಟ್ಟದ ಸದ್ದು ಮಾಡ್ತಿದೆ. ಈ ಇನ್ಸಿಡೆಂಟ್ ಬಗ್ಗೆ ಪೊಲೀಸ್ ಕೇಸ್ ಕೂಡ ಆಗಿದೆ. ಈ ಕೇಸ್ನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಬೆಂಗಳೂರಿನ ಹಾರ್ಟ್ ಆಫ್ ದಿ ಸಿಟಿ ಅಂತಾನೆ ಕರೆಯೋ MG ರೋಡ್ ಹತ್ತಿರದ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಈ ಘಟನೆ ನಡೆದಿದೆ. ಕಳೆದ ಶನಿವಾರ ಅಂದ್ರೆ ಮಾರ್ಚ್ 21, 2026 ಬೆಳಗಿನ ಜಾವ 2 ರಿಂದ 3 ಗಂಟೆ ಸುಮಾರಿಗೆ ಈ ಹೈ ಎಂಡ್ ವೈಟ್ ಕಲರ್ ಲ್ಯಾಂಬೋರ್ಗಿನಿ ಕಾರು ಫುಲ್ ಸ್ಪೀಡ್ ನಲ್ಲಿ ಬಂದು ಡ್ರಿಫ್ಟಿಂಗ್ ಮಾಡಿದೆ. ರೋಡ್ ಮಧ್ಯದಲ್ಲೇ ಡೋನಟ್ ಸ್ಟಂಟ್ಸ್ ಮಾಡಿರೋ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿದೆ. ಈ ವಿಡಿಯೋ ನೋಡಿ ಜನರೆಲ್ಲ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಪಬ್ಲಿಕ್ ರೋಡ್ ನಲ್ಲಿ ಈ ತರ ಮಾಡೋದು ತುಂಬಾ ಡೇಂಜರಸ್ ಅಲ್ವಾ. ಕಬ್ಬನ್ ಪಾರ್ಕ್ ಸಂಚಾರಿ ಪೊಲೀಸರು ಈ ವಿಡಿಯೋ ನೋಡಿ ಸುಮ್ಮನೆ ಕೂತಿಲ್ಲ, ತಕ್ಷಣ ಆಕ್ಷನ್ ತಗೊಂಡಿದ್ದಾರೆ. CCTV ಫುಟೇಜ್ ಚೆಕ್ ಮಾಡಿದಾಗ 2 ಜನ ಆ ಕಾರಿನ ಒಳಗಡೆ ಇರೋದು ಕಂಡು ಬಂದಿದೆ. ಕಾರಿನ ರಿಜಿಸ್ಟ್ರೇಷನ್ ನಂಬರ್ KA05NR 0009 ಅಂತ ಗೊತ್ತಾದ ತಕ್ಷಣ ಪೊಲೀಸರು ತನಿಖೆ ಶುರು ಮಾಡ್ಕೊಂಡಿದ್ದಾರೆ. ಈ ಕಾರ್ ಯಾರ್ದು ಅಂತ ಹುಡುಕ್ತಾ ಹೋದಾಗ ಪೊಲೀಸ್ಗೆ ಸಿಕ್ಕಿದ್ದು ಒಂದು ಬಿಗ್ ಶಾಕ್. ಹೌದು, ಆ ಕಾರ್ ಪತ್ತೆಯಾಗಿದ್ದು ಸ್ಯಾಂಕಿ ಟ್ಯಾಂಕ್ ಹತ್ರ ಇರೋ ರಿಕ್ಕಿ ರೈ ಅವರ ಮನೆಯಲ್ಲಿ. ಪೊಲೀಸ್ ಟೀಮ್ ತಕ್ಷಣ ಅಲ್ಲಿಗೆ ಹೋಗಿ ಆ ಕೋಟಿ ಬೆಲೆ ಬಾಳುವ ಲ್ಯಾಂಬೋರ್ಗಿನಿ ಕಾರನ್ನ ಸೀಸ್ ಮಾಡಿದ್ದಾರೆ. ಈಗ ಈ ಮ್ಯಾಟರ್ ಬೆಂಗಳೂರು ತುಂಬಾ ಸಖತ್ ಹಾಟ್ ಟಾಪಿಕ್ ಆಗಿದೆ. ಸ್ನೇಹಿತರೆ, ಈಗ ಆ ಕಾರು ರಿಕ್ಕಿ ರೈ ಅವರ ಮನೆಯಲ್ಲಿ ಸಿಕ್ಕಿರೋದ್ರಿಂದ ಪೊಲೀಸರು ಅವರಿಗೆ ಆಲ್ರೆಡಿ 2 ನೋಟಿಸ್ ನೀಡಿದ್ದಾರೆ. ಕಬ್ಬನ್ ಪಾರ್ಕ್ ಟ್ರಾಫಿಕ್ ಪೊಲೀಸ್ ಇನ್ಸ್ಪೆಕ್ಟರ್ ರವಿ ಅವರು ಈ ಕೇಸ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಮೋಟಾರ್ ವೆಹಿಕಲ್ ಆಕ್ಟ್ ಸೆಕ್ಷನ್ 184 ಮತ್ತೆ 189 ಅಡಿಯಲ್ಲಿ ರ್ಯಾಶ್ ಡ್ರೈವಿಂಗ್ ಅಂತ ಕೇಸ್ ಬುಕ್ ಮಾಡಿದ್ದಾರೆ. ಅದರ ಜೊತೆಗೆ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 281 ಅಡಿಯಲ್ಲಿ ಕೂಡ FIR ದಾಖಲಾಗಿದೆ. ಈ ಲ್ಯಾಂಬೋರ್ಗಿನಿ ಮೊದಲು ದೆಹಲಿಯ ಒಬ್ಬ ವ್ಯಕ್ತಿಯ ಹೆಸರಲ್ಲಿ ಇತ್ತಂತೆ. ಆಮೇಲೆ ಅದನ್ನ ಇವರು ತಗೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. RTO ಅಧಿಕಾರಿಗಳಿಗೆ ಪೊಲೀಸರು ಈಗ ಪತ್ರ ಬರೆದು ಕಾರ್ ಓನರ್ ಯಾರು ಅಂತ ಕನ್ಫರ್ಮ್ ಮಾಡ್ಕೊಳ್ತಿದ್ದಾರೆ. ಇದು ಪಬ್ಲಿಕ್ ಸೇಫ್ಟಿಗೆ ದೊಡ್ಡ ಥ್ರೆಟ್ ಅಂತ ಪೊಲೀಸ್ DCP ಸಾಹಿಲ್ ಬಾಗ್ಲಾ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಇಂತಹ ಸ್ಟಂಟ್ಸ್ ಮಾಡಿದ್ರೆ RC ಕ್ಯಾನ್ಸಲ್ ಮಾಡೋಕೆ ಕೂಡ ರೆಕಮೆಂಡ್ ಮಾಡ್ತೀವಿ ಅಂತ ಪೊಲೀಸರು ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಕೇಸ್ ಈಗ ಯಾವ ತಿರುವು ತಗೊಳುತ್ತೆ ಅಂತ ಕಾದ್ ನೋಡ್ಬೇಕಿದೆ. ಸ್ನೇಹಿತರೆ, ರಿಕ್ಕಿ ರೈ ಇದೊಂದು ಕಾರ್ ವಿಷಯಕ್ಕೆ ಅಷ್ಟೇ ಅಲ್ಲ, ಕಳೆದ ವರ್ಷ ಕೂಡ ದೊಡ್ಡ ಮಟ್ಟದ ಸುದ್ದಿಯಲ್ಲಿದ್ರು. 2025 ಏಪ್ರಿಲ್ ತಿಂಗಳಲ್ಲಿ ಬಿಡದಿ ಹತ್ತಿರ ಇವರ ಮೇಲೆ ಶೂಟೌಟ್ ನಡೆದಿತ್ತು ಅಂತ ನಿಮ್ಗೆಲ್ಲ ನೆನಪಿರ್ಬೋದು. ಇವರು ತಮ್ಮ ಫಾರ್ಮ್ ಹೌಸ್ ನಿಂದ ವಾಪಸ್ ಬರುವಾಗ ಯಾರೋ ಕಿಡಿಗೇಡಿಗಳು ಇವರ ಫಾರ್ಚುನರ್ ಕಾರ್ ಮೇಲೆ ಗುಂಡಿನ ದಾಳಿ ನಡೆಸಿದ್ರು. ಆ ಟೈಮಲ್ಲಿ ರಿಕ್ಕಿ ರೈ ಅವರ ಮೂಗು ಮತ್ತೆ ಭುಜಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದ್ವು. ಆ ಕೇಸ್ನಲ್ಲಿ ಅವರೇ ತನ್ನ ಸ್ಟೆಪ್ ಮದರ್ ಅಂದ್ರೆ ಮುತ್ತಪ್ಪ ರೈ ಅವರ 2ನೇ ಪತ್ನಿ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರು. ಆದ್ರೆ ಆಮೇಲೆ ಪೊಲೀಸ್ ತನಿಖೆಯಲ್ಲಿ ಇದು ಪ್ರಾಪರ್ಟಿ ಡಿಸ್ಪ್ಯೂಟ್ ಅಂದ್ರೆ ಆಸ್ತಿ ವಿಚಾರಕ್ಕೆ ನಡೆದಿದ್ದ ಗಿಮಿಕ್ ಅಂತ ಪೊಲೀಸ್ ಸಂಶಯ ಪಟ್ಟಿದ್ರು. ಅವರದ್ದೇ ಗನ್ಮ್ಯಾನ್ ವಿಠಲ್ ಮೊನ್ನಪ್ಪ ಅನ್ನೋ ವ್ಯಕ್ತಿಯನ್ನ ಆ ಕೇಸ್ನಲ್ಲಿ ಪೊಲೀಸ್ ಅರೆಸ್ಟ್ ಕೂಡ ಮಾಡಿದ್ರು. ಈ ತರ ಒಂದಲ್ಲ ಒಂದು ಕಾಂಟ್ರವರ್ಸಿಗಳು ರಿಕ್ಕಿ ರೈ ಅವರ ಹೆಸರಿನ ಜೊತೆ ಸದಾ ಕೇಳಿ ಬರ್ತಾನೆ ಇದೆ. ಮುತ್ತಪ್ಪ ರೈ ಅವರು ಹೋದ್ಮೇಲೆ ಅವರ ಆಸ್ತಿ ಮತ್ತೆ ವ್ಯವಹಾರಗಳನ್ನ ರಿಕ್ಕಿ ರೈ ಅವರೇ ನೋಡ್ಕೊಳ್ತಾ ಇದ್ದಾರೆ. ಬೆಂಗಳೂರಿನ ರಿಯಲ್ ಎಸ್ಟೇಟ್ ಲೋಕದಲ್ಲಿ ಇವರ ಹೆಸರು ಈಗಲೂ ಸಖತ್ ಪವರ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಈಗಿನ ಕಾರ್ ಸ್ಟಂಟ್ ಕೇಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ಬೆಂಗಳೂರು ಪೊಲೀಸರು ಈಗ ಈ ಕೇಸ್ ನ ಫುಲ್ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಇದು MG ರೋಡ್ ಅಂತಹ ಬ್ಯುಸಿ ಏರಿಯಾದಲ್ಲಿ ನಡೆದಿದೆ. ಈ ಕೇಸ್ನಲ್ಲಿ 2 ಲಕ್ಷ ರೂಪಾಯಿವರೆಗೂ ದಂಡ ಕಟ್ಟೋ ಚಾನ್ಸಸ್ ಇದೆ. ಪೊಲೀಸ್ ಮಾತ್ರ ಕೇಸ್ ಬಿಡೋ ಲಕ್ಷಣ ಕಾಣ್ತಿಲ್ಲ. ಇನ್ನು ಜಾಸ್ತಿ ಸೆಕ್ಷನ್ ಗಳನ್ನ ಹಾಕೋ ಪ್ಲಾನ್ ಮಾಡ್ತಿದ್ದಾರೆ. ಕಾರ್ ನಡೆಸಿದ್ದು ರಿಕ್ಕಿ ರೈ ಅವರೇನಾ ಅಥವಾ ಬೇರೆ ಯಾರಾದ್ರೂ ಡ್ರೈವರ್ ಇದ್ದಾರಾ ಅನ್ನೋದನ್ನ CCTV ಮೂಲಕ ಚೆಕ್ ಮಾಡ್ತಿದ್ದಾರೆ. ಆ ಕಾರಿನ ನಂಬರ್ ಪ್ಲೇಟ್ ಕೂಡ ಸರಿಯಾಗಿ ರಿಜಿಸ್ಟರ್ ಆಗಿಲ್ಲ ಅನ್ನೋದು ಪೊಲೀಸರ ತಲೆನೋವಿಗೆ ಕಾರಣವಾಗಿದೆ. ಒಂದು ವೇಳೆ ಅವರು ವಿಚಾರಣೆಗೆ ಬರಲಿಲ್ಲ ಅಂದ್ರೆ ಕೋರ್ಟ್ ಮೂಲಕ ವಾರೆಂಟ್ ತರೋಕೆ ಕೂಡ ಪೊಲೀಸ್ ರೆಡಿಯಾಗಿದ್ದಾರೆ. ಬೆಂಗಳೂರಿನ ರಸ್ತೆಗಳಲ್ಲಿ ಈ ತರ ಲಕ್ಸುರಿ ಕಾರ್ಗಳನ್ನ ಇಟ್ಕೊಂಡು ಸ್ಟಂಟ್ ಮಾಡೋ ಟ್ರೆಂಡ್ ಈಗ ಸಖತ್ ಜಾಸ್ತಿ ಆಗ್ತಿದೆ. ಇದನ್ನ ತಡೆಯೋಕೆ ಪೊಲೀಸ್ ಇಲಾಖೆ ಈಗ ಹೊಸ ರೂಲ್ಸ್ ಕೂಡ ತರೋಕೆ ಪ್ಲಾನ್ ಮಾಡ್ತಿದೆ ಅಂತ ಕೇಳಿ ಬರ್ತಿದೆ.
ರಿಕ್ಕಿ ರೈ ಅವರಿಗೆ ಈ ಕೇಸಿಂದ ಹೊರಬರೋದು ಸ್ವಲ್ಪ ಚಾಲೆಂಜಿಂಗ್ ಆಗಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ವಿಡಿಯೋ ಪ್ರೂಫ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದನ್ನ ಸುಳ್ಳು ಮಾಡೋಕ್ಕೂ ಆಗಲ್ಲ. ನೋಡೋಣ ಪೊಲೀಸ್ ಇಲಾಖೆ ಇವರ ಮೇಲೆ ಯಾವ ರೀತಿ ಆಕ್ಷನ್ ತಗೊಳುತ್ತೆ ಅಂತ.